ನಮಸ್ತೆ. ನಿನ್ನೆಯ ಹೆನ್ನಾ ವಿಡಿಯೋ ಇವತ್ತು ಮುಂದುವರಿಸ್ತಾ ಇದ್ದೇನೆ. ಹಾಯ್ ಫ್ರೆಂಡ್ಸ್, ನಿನ್ನೆ ಹೆನ್ನ ಹಾಕಿದ್ದಲ್ಲ ಇವಾಗ ತೋರಿಸಿದ್ದಾರೆ. ಅದನ್ನು ಇವಾಗ ತಲೆಗೆ ಹಚ್ಚುವ. ನಿಮಗೆಲ್ಲ ಗೊತ್ತಿರ್ಬೋದು ಹೇಗೆ ಹಾಕುವುದು ಅಂತ. ಫಸ್ಟಿಗೆ ಸ್ವಲ್ಪ ಹೆನ್ನ ಹಾಕುವುದು ಹೀಗೆ ನೋಡಿ, ಈ ಥರ ಮಾಡಬೇಕು ಕೂದಲು. ಮತ್ತು ಸ್ವಲ್ಪ ಸ್ವಲ್ಪ ತೆಗಿಬೇಕು. ಓಕೆ, ಇಷ್ಟಿಷ್ಟೇ ತೆಗಿಬೇಕು ಕೂದಲು. ಹೀಗೆ ತೆಗೆದು ನೋಡಿ ಈ ಥರ ಹಾಕಬೇಕು. ಫಸ್ಟಿಗೆ ಈ ಥರ ಹಾಕಬೇಕು. ಓಕೆ, ಮತ್ತು ಈ ಥರ ಹಾಕಬೇಕು. ಗೊತ್ತಾಯ್ತಲ್ಲ? ಮತ್ತು ಈ ಸೈಡಿಗೆ ಹಾಕಿ. ಓಕೆ, ಈ ಥರ ಮಾಡಿ. ನಾನು ಗ್ಲೌಸ್ ಹಾಕಲಿಲ್ಲ, ಗ್ಲೌಸ್ ಹಾಕಿ ಮಾಡಿ. ನನಗೆ ಗ್ಲೌಸ್ ಹಾಕಿದರೆ ಸರಿ ಹೋಗಲ್ಲ ನೋಡಿ. ಈ ಥರ ಸುರುಳಿ ಮಾಡಬೇಕು. ಓಕೆ, ಸುರುಳಿ ಮಾಡಿ ಇಲ್ಲಿ ಒಂದು ಜಾಗದಲ್ಲಿ ಇಡಬೇಕು ಅದನ್ನು. ಓಕೆ, ಪುನಃ ಸ್ವಲ್ಪ ತಗೊಳ್ಬೇಕು. ನಾನು ಗ್ಲಾಸ್ ಇಟ್ಟು ಮಾಡ್ತೇನೆ, ಗ್ಲಾಸ್ ತೆಗಿತೇನೆ ಇವಾಗ. ಸೇಮ್ ಇದೇ ಥರ ಈ ಸೈಡಲ್ಲಿ ಕೂಡ ಹೀಗೇನೆ ಸ್ವಲ್ಪ ಕೂದಲು ತೆಗಿಬೇಕು. ತೆಗೆದು ಫಸ್ಟಿಗೆ ಈ ಥರ ಮಾಡಬೇಕು ಇಲ್ಲಿಂದ. ಓಕೆ, ಮತ್ತು ಈ ಸೈಡಿಗೆ ಹೀಗೆ ಮಾಡಬೇಕು. ಸೊ ಆವಾಗ ನಮ್ಮ ಸ್ಕಾಲ್ಪಿಗೆ ಸರಿಯಾಗಿ ತಾಗುತ್ತೆ. ನಂತರ ಮೇಲೆ ಹಾಕ್ತಾ ಬರಬೇಕು ಹೀಗೆ. ಓಕೆ, ಹೀಗೆ ಹಾಕಿ ರೌಂಡ್ ಮಾಡಿ ಇಲ್ಲಿ ಇಡಬೇಕು. ಬೇಕಾದರೆ ರೌಂಡ್ ಮಾಡಿದ ಮೇಲೆ ಸ್ವಲ್ಪ ಹಾಕಿ ಹೀಗೆ ಮಾಡಬೇಕು. ಓಕೆ, ಇಲ್ಲಿ ಸರಿಯಾಗಿ ತಾಗಿಸಿ ಹಾಗೆ ಎರಡೂ ಕಡೆಯಿಂದ ಮಾಡ್ತಾ ಹೋಗಬೇಕು. ಸ್ವಲ್ಪ ಈ ಕಡೆಯಿಂದ ಕೂದಲು ತೆಗಿಬೇಕು, ಸ್ವಲ್ಪ ಈ ಕಡೆಯಿಂದ ಕೂದಲು ತೆಗಿಬೇಕು. ಈ ಥರ ನೋಡಿ. ಹೀಗೆ ಮುಖಕ್ಕೆಲ್ಲ ಬೀಳೋದಾಗಿ ನಂದು ಬಿತ್ತು ಇಲ್ಲಿ ಕ್ಯಾಮರಾ ನೋಡುವಾಗ. ಸೊ ಹೀಗೆ ಕಾನ್ಸಂಟ್ರೇಟ್ ಮಾಡಿ ಎರಡೂ ಕಡೆ ರೌಂಡ್ ಮಾಡಿ ಇಡಬೇಕು. ಓಕೆ, ಹೀಗೆ ಸುರುಳಿ ಮಾಡಿ ಇಲ್ಲಿ ಇಡಬೇಕು. ಎಲ್ಲ ಕಡೆಯದ್ದು ಹೇರ್ ಇಲ್ಲೇ ಬರಬೇಕು. ಹೀಗೆ ರೌಂಡಾಗಿ ಇಡಬೇಕು ಎಲ್ಲ ಕಡೆ. ಓಕೆ, ಸೊ ನಾನು ಮಾಡಿ ಮತ್ತೆ ನಿಮಗೆ ಲಾಸ್ಟಿಗೆ ತೋರಿಸ್ತೇನೆ. ಓಕೆ ಫ್ರೆಂಡ್ಸ್, ಎದುರುಗಡೆಯಿಂದ ಹಾಕಿ ಆಯಿತು. ಇನ್ನು ಹಿಂದುಗಡೆಯಿಂದ ನೋಡಿ ಇದನ್ನು ಹೇಗೆ ಹಾಕೋದು ಅಂತ ನಾನು ತೋರಿಸ್ತೇನೆ. ಇದು ಕೂಡ ಹಾಗೆಯೇ ನೋಡಿ, ಸ್ವಲ್ಪ 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 ತೆಗಿಬೇಕು. ಹೀಗೆ ತೆಗೆದು ಈ ಥರ. ನಂದು ಕೂದಲು ಚಿಕ್ಕ ಇದೆ, ನಾನು ಜಸ್ಟ್ ಮುಂದೆ ಮಾಡ್ತಾ ಇದ್ದೇನೆ. ಮತ್ತು ಇಲ್ಲಿ ಹೀಗೆ ಮಾಡಬೇಕು. ಓಕೆ, ಸೇಮ್ ಸ್ವಲ್ಪ 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 ತೆಗಿಬೇಕು. ತೆಗೆದು ಈ ಥರ ಮಾಡಬೇಕು ಫಸ್ಟಿಗೆ ಕೂದಲಿಗೆ. ಮತ್ತು ಹಿಂದುಗಡೆಯಿಂದ ಹೀಗೆ ಸ್ಕಾಲ್ಪಿಗೆ ಹಾಕ್ತಾ ಹೋಗಬೇಕು. ಸ್ವಲ್ಪ ಸ್ವಲ್ಪ ಕೂದಲು ತೆಗಿಬೇಕು, ಜಾಸ್ತಿ ಇಲ್ಲ. ನನ್ನ ಕೂದಲು ವೈಟ್ ಆಗಲಿಲ್ಲ, ಕಪ್ಪಾಗಿದೆ. ಸೊ ನಾನು ಜಾಸ್ತಿ ಅದಕ್ಕೆ ಹಿಂದುಗಡೆಯಲ್ಲಿ ಇಂಟ್ರೆಸ್ಟ್ ಕೊಡೋಲ್ಲ. ಬಟ್ ಮುಂದೆ ಸರಿಯಾಗಿ ಹಾಕಿದೆ ನೋಡಿ. ಇಲ್ಲೆಲ್ಲ ಸರಿ ಹಾಕಿದ್ದೇನೆ. ಇಲ್ಲಿ ಮಾತ್ರ ನನ್ನ ಕೂದಲು ಜಾಸ್ತಿ ಬಿಳಿ ಆಗೋದು. ಸೊ ಇಲ್ಲೆಲ್ಲ ಕರೆಕ್ಟ್ ಹಾಕಿ ಮಾಡಿದ್ದೇನೆ ನೋಡಿ. ಈ ಥರ ಸ್ವಲ್ಪ ಸ್ವಲ್ಪ ತೆಗೆದು ಫಸ್ಟಿಗೆ ಹೀಗೆ ಹಾಕಿ ಮತ್ತು ಹೀಗೆ ಮೇಲೆ ತಗೊಂಡು ಬರೋದು. ಉದ್ದ ಕೂದಲಿದ್ದರೆ ಹೀಗೆ ರೌಂಡ್ ಮಾಡಿ ಆಯಿತಾ. ನಂದು ಶಾರ್ಟ್ ಇದೆ ಕೂದಲು, ನನಗೆ ಹೀಗೆ ಹಾಕಿದರೂ ಸಹ ಪರವಾಗಿಲ್ಲ ನೋಡಿ. ಈ ಥರ ಸರಿಯಾಗಿ ಸ್ಕಾಲ್ಪಿಗೆ ಮೊದಲು ಹಾಕಿ ನಂತರ ಕೂದಲಿಗೆ ಹಾಕಲಿಕ್ಕೆ ಟ್ರೈ ಮಾಡಿ. ನಾನು ಇದೇ ಥರ ಹಾಕೋದು, ನಾನು ಬ್ಯೂಟಿ ಪಾರ್ಲರಿಗೆಲ್ಲ ಹೋಗೋದಿಲ್ಲ. ಸ್ವಲ್ಪ ಅಂದಾಜಿಯಲ್ಲಿ ಹಾಕೋದು, ಮಿರರ್ ನೋಡಿ ನೋಡಿ. ಮತ್ತೆಂತ ಮಾಡೋದಲ್ವಾ. ಇದು ಹೆನ್ನ ಇದಲ್ಲ, ಕಪ್ಪಾಗಿದೆ ನೋಡಿ. ಬ್ರೌನ್ ಮತ್ತು ಕಪ್ಪು ಎರಡು ಸಹ ಆಗಿದೆ. ನಾನು ವಿಡಿಯೋ ಲೆಂತಿ ಆಗ್ತದೆ ಅಂತ ಎಲ್ಲ ತೆಗೀಲಿಲ್ಲ. ಸೊ ಹೀಗೆ ಎಲ್ಲ ಹಾಕಿ ಆಯಿತು. ನಾನು ಇನ್ನೂ ಸಹ ಸ್ವಲ್ಪ ಇದೆ, ಅದು ಕೂಡ ಹಾಕ್ತೇನೆ.
ನನ್ನ ಕೂದಲಿಗೆ ಸರಿ ಆಯಿತು. ಸೊ ನನಗೆ ಜಾಸ್ತಿ ಇಲ್ಲಿ ಬೇಕು, ನಾನು ಇಲ್ಲಿ ಹಾಕಿ ಆಯಿತು. ಓಕೆ, ಇಲ್ಲಿ ಸ್ವಲ್ಪ ಕೆಳಗೆ ಬಂತು, ಸಾಕು ನಾನು ಹಾಕಿದ್ದು. ಈಗ ನಾನು ಏನು ಮಾಡ್ತೇನೆ ಗೊತ್ತುಂಟ, ಇದು ಕೆಳಗೆ ಮುಖಕ್ಕೆ ಬರಬಾರ್ದಲ್ಲ, ಅದಕ್ಕೆ ನಾನು ಏನು ಉಪಾಯ ಇದೆ ನೋಡಿ, ನಾನು ಮಾಡುವ ಉಪಾಯ. ನಾನು ಎಂತೆಂಥ ಮಾಡೋದು, ಮನೆಯಲ್ಲಿದ್ದರೆ ಎಂತ ಮಾಡೋದು ಅಂತ ನೋಡಿ. ಫುಲ್ಲು ಕೂದಲಿಗೆ ತಾಗಿತು. ಕೈ ತೊಳೆದು ಬರ್ತೀನಿ. ಕೈ ನೋಡಿ ನಾನು ಈಗ ಏನು ಮಾಡ್ತೀನಿ ಅಂತಂದ್ರೆ, ಒಂದು ಪ್ಲಾಸ್ಟಿಕ್ ಕೇಳಿದ್ದ ಪ್ಲಾಸ್ಟಿಕ್ ತಗೊಂಡು ಬಂದಿದ್ದೇನೆ. ಪ್ಲಾಸ್ಟಿಕ್ ಅದು ಇದನ್ನು ಹೀಗೆ ಹಾಕೋಬೇಕು. ಹೀಗೆ ಹಾಕಿ ಇಲ್ಲಿ ಗಟ್ಟಿಯಾಗಿ ಅದು ಹ್ಯಾಂಡ್ ಇದೆ ಅಲ್ಲ, ಅದನ್ನು ಗಟ್ಟಿಯಾಗಿ ಹಿಡಿದು ನೋಡಿ, ಈ ಥರ ಗಟ್ಟಿಯಾಗಿ ಇಟ್ಕೊಂಡು ಇಲ್ಲಿ ಹೀಗೆ ಮುದ್ದೆ ಮಾಡಿ, ಲೀಕ್ ಆಗೋದಿಲ್ಲ ಇದರಿಂದ ಜಾಸ್ತಿ. ಸರಿಯಾಗಿ ಸೆಟ್ಟಿಂಗ್ ಮಾಡಿ ಎಕ್ಸ್ಟ್ರಾ ಇದ್ದದ್ದು ಮತ್ತೆ ತೆಗೆಯುವ. ಹೀಗೆ ಹಾಕಿ ಕ್ಲಿಪ್ ಇದೆ ನನ್ನ ಹತ್ರ, ಕ್ಲಿಪ್ ಇದೆ ಅಲ್ಲ, ಇದು ಇಲ್ಲಿ ಹಾಕಬೇಕು, ಗಟ್ಟಿಯಾಗಿ ನಿಲ್ತದೆ. ಒಂದೂವರೆ ಗಂಟೆ ಇರ್ತೇನೆ ನಾನು. ಓಕೆ, ಸೊ ನಂತರ ಇದು ಎಕ್ಸ್ಟ್ರಾ ಇದ್ದದ್ದೆಲ್ಲ ಸ್ವಲ್ಪ ತೆಗಿತೇನೆ ಟಿಶ್ಯೂಯಲ್ಲಿ. ಎಕ್ಸ್ಟ್ರಾ ಇದ್ದದ್ದು ತೆಗಿತೇನೆ ಇಲ್ಲಿ ನೋಡಿ. ಹೇಗಿದ್ದೆ ನಾನು, ನನಗೆ ರಿಯಲ್ ಬ್ಯೂಟಿ ಇದು. ಓಕೆ, ಮುಖದಲ್ಲಿ ಮಾಂಸ ಇಲ್ಲ, ಎಲ್ಲ ರೇಡಿಯೇಷನಲ್ಲಿ ಹೋಗಿದೆ. ಆವಾಗ ಗಟ್ಟಿ ಕೂತ್ಕೊಂಡಿದೆ ನೋಡಿ, ಅಲ್ಲಾಡ್ದಿಲ್ಲ. ಸೊ ಮತ್ತೆ ಸ್ನಾನ ಮಾಡಿ ಅಲ್ಲ, ತಲೆ ತೊಳೆದು ಸ್ನಾನ ಮಾಡಿ ತೋರಿಸ್ತೇನೆ. ಓಕೆ, ಹೇಳ್ತೇನೆ ತೋರಿಸ್ತೇನಲ್ಲ, ಹೇಳ್ತೇನೆ ಎಷ್ಟು ಕಪ್ಪಾಗಿದೆ, ಎಷ್ಟು ಬ್ರೌನ್ ಆಗಿದೆ ಅಂತ. ಓಕೆ ಫ್ರೆಂಡ್ಸ್, ಇವಾಗ ನಂದು ಕೂದಲು ಎಲ್ಲ ತೊಳೆದು ಕೂದಲು ಒಣಗಿದೆ ನೋಡಿ. ಕೂದಲಿಗೆ ಹಾಕಿದ ಮೇಲೆ ಯಾವ ಕಲರ್ ಬಂದಿದೆ ಅಂತ, ವೈಟ್ ಇದ್ದಲ್ಲಿ ಡಾರ್ಕ್ ಬ್ರೌನ್ ಬಂದಿದೆ, ಮತ್ತು ಕಪ್ಪು ಕೂದಲಿದ್ದದ್ದು ಇನ್ನೂ ಸಹ ಡಾರ್ಕ್ ಕಪ್ಪಾಗಿದೆ. ಸೊ ನೀವು ಸಹ ವೈಟ್ ಕೂದಲಿದ್ದರೆ ನಿಮ್ಮದು ಈ ಕಲರ್ ಬರುತ್ತೆ. ಓಕೆ, ಸೊ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗ್ತದೆ ಅಂತ ಭಾವಿಸ್ತೇನೆ, ಉಪಯೋಗ ಆಗ್ಬೋದು ಅಂತ ಹೇಳಿ ನನ್ನ ಈ ವಿಡಿಯೋ ಇವಾಗ ನಾನು ಎಂಡ್ ಮಾಡ್ತೇನೆ. ವಿಡಿಯೋ ಲೈಕ್ ಆದರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಮತ್ತು ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಎಲ್ಲರಿಗೂ.